ಡಿಸೆಂಬರ್ 7ನೇ ತಾರೀಕು, ಡಿಸೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 7ನೇ ತಾರೀಕುವರೆಗೆ ರಾಶಿ ಭವಿಷ್ಯ ಹೇಗಿರುತ್ತೆ ಗೊತ್ತು. 12 ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ನೀಡ್ತಾ ಹೋಗ್ತೀನಿ. ಅದರಲ್ಲೂ ಡಿಸೆಂಬರ್ ಹೊತ್ತಿಗೆ ಒಳಗಡೆ ಗುರು ಡಿಸೆಂಬರ್ 5ನೇ ತಾರೀಕು ಚೇಂಜ್ ಆಗ್ತಾರೆ. ಗುರು ಬದಲಾವಣೆಯಿಂದ ಮತ್ತು ಡಿಸೆಂಬರದಲ್ಲಿ ಈ ವಾರ ಫಲ ಹೇಗಿದೆ ನೋಡೋಣ. ವಾರ ಫಲ ಆರ್ಯ ಟಾಕ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಯಾವೆಲ್ಲ ಗ್ರಹಗಳು ಚೇಂಜ್ ಆಗ್ತಾರೆ ಅಂದರೆ 9 ಗ್ರಹಗಳಲ್ಲಿ ಒಂದೇ ಗ್ರಹ ಚೇಂಜ್ ಆಗೋದು, ಅದು ಗುರು ಭಗವಾನ್ ಡಿಸೆಂಬರ್ 5ನೇ ತಾರೀಕು. 7ನೇ ತಾರೀಕಿನ ಕೇವಲ 2 ಡೇಸ್ ಬ್ಯಾಲೆನ್ಸ್ ಇತ್ತು, 6 ಮತ್ತು 7. ಅಲ್ಲಿವರೆಗೂ ಕೂಡ ಎಂದಿನಂತೆ ಇರೋ ಕಡೆ ಎಲ್ಲ ಗ್ರಹಗಳು ಇರ್ತವೆ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ. ಎಂದಿನಂತೆ ಯಾವೆಲ್ಲ ಗ್ರಹಗಳು, ಮೀನ ರಾಶಿಯಲ್ಲಿ ಶನಿ ಗ್ರಹ ಇದ್ದಾನೆ, ಹಾಗಾಗಿಯೇ ಅವನು ಜನ್ಮ ಶನಿಯಾಗಿ ಕಾಡ್ತಾ ಇದ್ದಾನೆ. ಅದೇ ಥರ ಗುರು ಮಿಥುನ ರಾಶಿಗೆ ಬಂದಿರೋದ್ರಿಂದ ಶುಭ ಫಲವನ್ನು ಯಾವ ರಾಶಿ ಕೊಡ್ತಾನೆ ನೋಡೋಣ. ಕೇತು ಸಿಂಹ ರಾಶಿಯಲ್ಲಿದ್ದಾನೆ. ಕೇತು ಸಿಂಹ ರಾಶಿಯಲ್ಲಿರೋದ್ರಿಂದ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ನಿಮಗೆ ಬರುತ್ತವ ಬರಲ್ವ ಅನ್ನೋದು ಕಷ್ಟಗಳನ್ನು ನೋಡ್ಬೋದು. ಸೂರ್ಯ ಮತ್ತು ಬುಧ, ಶುಕ್ರ, ಕುಜಗ್ರಹ ಇಬ್ಬರು 4 ಗ್ರಹನೂ ಕೂಡ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ವೃಶ್ಚಿಕ ರಾಶಿ ಸಖತ್ ಪವರ್ಫುಲ್ ಅನ್ನೋ ರಾಶಿ. ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಯಾವ ರಾಶಿಗೆ ಫಲವನ್ನು ಕೊಡ್ತಾನೆ. ಮತ್ತು ರಾಹು ಗ್ರಹ ಬಂದು ಕುಂಭದಲ್ಲಿ ಬಹಳ ವಿಶೇಷವಾಗಿದ್ದಾನೆ. ರಾಹು ಗ್ರಹನೂ ಕೂಡ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭ ರಾಶಿಯಿಂದ ಇಲ್ಲಿ ಜನ್ಮ ಗುರು, ಜನ್ಮ ಶನಿ, ಗುರು ದೃಷ್ಟಿ ಶನಿ ದೃಷ್ಟಿ ಏನು ಮಾಡುತ್ತೆ, ಮತ್ತು ಕುಜನ ಜೊತೆಗೆ ಸೂರ್ಯ ಗ್ರಹ, ಶುಕ್ರ ಗ್ರಹ ಇದ್ದರೆ ಏನಾಗುತ್ತೆ, ಇದೆಲ್ಲ ಪಾಯಿಂಟ್ಸನ್ನು ನೀವು ಒಂದೊಂದು ನೋಟ್ ಮಾಡ್ತಾ ಹೋಗಿ. ಯಾಕಂದರೆ ಇದಕ್ಕೆ ಪರಿಹಾರಗಳು 12 ರಾಶಿಗೆ ಏನೆಲ್ಲ ಕೊಡ್ಬೋದು, ಏನೆಲ್ಲ ಕಷ್ಟದಿಂದ ನೀವು ಪಾರು ಮಾಡ್ಬೋದಲ್ಲದೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 12 ರಾಶಿಗೂ ಕೂಡ ಫಲವನ್ನು ಕೊಡೋಂಥ ಗ್ರಹಗಳನ್ನು ನೀವು ಹೇಳುವಂಥ ಟೆಂಪಲ್ ಪರಿಹಾರಗಳನ್ನ ನಾವು ತಿಳಿಸ್ಕೊಡಲೇಬೇಕಂತೆ. ಒಬ್ಬರಿಗೆ ಬುಧ ಕೆಟ್ಟಿದ್ದಾನ, ಗುರು ಕೆಟ್ಟಿದ್ದಾನ, ಶನಿ ಕೆಟ್ಟಿದ್ದಾನ ನೋಡ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಅದೇ ಥರ ನಿಮ್ಮ ಜಾತಕದ ಫಲವನ್ನು ನೀವು ಅಬ್ಸರ್ವ್ ಮಾಡಿದಷ್ಟು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತೇವೆ. ಗ್ರಹಗಳು ಯಾರನ್ನು ಬಿಡಲ್ಲ. ತುಂಬ ಚೆನ್ನಾಗಿ ನೀವು ಗ್ರಹಗಳನ್ನ ಆರಾಧಿಸಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ರಿ. ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಾನೆ. 12 ರಾಶಿ ಬಗ್ಗೆ ತಿಳಿಸ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಏನಾಗುತ್ತೆ ಅಂದರೆ, ರಾಶಿಗೆ 7ನೇ ಮನೆಯಲ್ಲಿ ಸೂರ್ಯ ಗ್ರಹ, ಬುಧ ಗ್ರಹ, ಶುಕ್ರ ಗ್ರಹ, ಕುಜಗ್ರಹ ಇರೋದ್ರಿಂದ ನಿಮಗೆ 7ನೇ ಮನೆಯಿಂದ ಸಿಕ್ಕಾಪಟ್ಟೆ ತುಂಬ ಜನ ಫ್ರೆಂಡ್ಶಿಪ್ ಬರ್ತಾರೆ. ಆದರೆ ನಿಮಗೆ ಮೋಸ ಮಾಡ್ತಾರೋ ಒಳ್ಳೇದು ಮಾಡ್ತಾರೋ ಗೊತ್ತಿಲ್ಲ 100%. ಅದೇ ಥರ ವೃಷಭ ರಾಶಿಯವರು ಯಾರಾಗಿರೋ ಇದ್ರೆ ಕೃತಿಕ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರದಲ್ಲಿ ಯಾರು ಹುಟ್ಟಿರೋ ನಿಮಗೆ ಸಾಕಷ್ಟು ನೋವು ದುಃಖಗಳು ಆಗ್ತಾಯಿದ್ದಾವೆ. ಆದರೆ ನಿಮಗೆ ದುಡ್ಡು ಕಾಸು ಎಲ್ಲ ಬರುತ್ತೆ, ಆದರೆ ನೇಮು ಫೇಮು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತದೆ. ಶನಿ ದೃಷ್ಟಿ ಸೂರ್ಯನ ದೃಷ್ಟಿ ಬರೋದ್ರಿಂದ ನಿಮಗೆ ಕೋರ್ಟು ಕೇಸ್ನಲ್ಲಿ ಪ್ರಾಬ್ಲಮಲ್ಲಿ ಸಿಗಾಕಿತ್ರ ಅಂತ ಹೇಳ್ತಿದ್ದೆ, ಅದೊಂದು ಬಗೆಹರಿಸ್ಕೊಳ್ಳಿ. ಮತ್ತು ವೃಷಭ ರಾಶಿಯವರಿಗೆ ಗುರು ಧನಸ್ಥಾನದಲ್ಲಿದ್ದ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಗುರುಗ್ರಹದಿಂದ ನೀವು ಎಲ್ಲ ಥರದ ದುಡ್ಡನ್ನು ಅನುಭವಿಸ್ತೀರ, ಎಲ್ಲ ಥರದ ದುಡ್ಡು ಯೋಗವನ್ನು ಕೊಡುತ್ತೆ. ಗುರು ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಾನೆ. ಧನಸ್ಥಾನದಲ್ಲಿ ಗುರು ನೋಡೋದ್ರಿಂದ ನಿಮಗೆ ಶನಿ ದೋಷವನ್ನು ನಿವೃತ್ತಿ ಮಾಡ್ಕೊಳ್ಳಿ. ತಿರುನಲ್ಲರಿಗೆ ಹೋಗಿ ಸ್ಟಾರ್ಟ್ ಮಾಡಿ. ನಿಮಗೆ ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಶನಿನ ಎಷ್ಟು ಆರಾಧಿಸ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಶನಿ ಗ್ರಹನ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ 100%. ಅದೇ ರೀತಿಯಲ್ಲಿ 7ನೇ ಮನೆಯಲ್ಲಿ ಸೂರ್ಯ ಗ್ರಹ, ಬುಧ ಗ್ರಹ, ಕುಜಗ್ರಹ, ಶುಕ್ರ ಗ್ರಹದಿಂದ ನಿಮಗೆ ಗಂಡ ಹೆಂಡತಿ ಜಗಳಗಳಾಗುತ್ತೆ. ಅದೇ ರೀತಿಯಲ್ಲಿ ವೃಷಭ ರಾಶಿಗೆ ಶನಿ 4ನೇ ಮನೆಯಲ್ಲಿದ್ದಾಗ ತಾಯಿಗೆ ಆರೋಗ್ಯ ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ತಾಯಿಗೆ ಆರೋಗ್ಯ ಸಮಸ್ಯೆಯನ್ನು ಇರ್ತಾನೆ. ಕುಟುಂಬದಲ್ಲಿ ಗಾಡಿ ವಾಹನ ಕಿರಿಕಿರಿ, ನೆಮ್ಮದಿ ಇಲ್ಲ 100%. ದುಡ್ಡಿದ್ರೂ ಕೂಡ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾನೆ. 10ನೇ ಮನೆಯಲ್ಲಿ ರಾಹು, ಕೆಲಸದಲ್ಲಿ ಸಾಕಷ್ಟು ಕಷ್ಟ ದುಃಖಗಳು. ವೃಷಭ ರಾಶಿಯವರು ಒಂದು ರೌಂಡಾದ್ರು ಕೂಡ 4ನೇ ಮೇಲೆ ಕೇತು, 10ನೇ ಮೇಲೆ ರಾಹು, ಫಾರಿನ್ ಟ್ರಿಪ್ಪೆಲ್ಲ ಮಾಡಬೇಕಾಗತ್ತೆ. ಫಾರಿನ್ ಯೋಗ ಬರುತ್ತೆ. ಫಾರಿನ್ನಲ್ಲೇ ಅದೃಷ್ಟವನ್ನು ನೀವು ಪಡಿಬೇಕಾಗತ್ತೆ. ಯಾಕಂದರೆ ಈ ಥರ ಒಂದು ಯೋಗ ಇದೆ. ಫಾರಿನ್ಗೆ ಹೋಗೋರಿಗೆ ತುಂಬ ಅದ್ಭುತವಾದ ಯೋಗ. ರಾಶಿ ಮೇಲೆ ರಾಶಿಗೆ ಪರಿಣಾಮವನ್ನು ನೀವು ಅನುಭವಿಸೋದ್ರಿಂದ ನೀವು ತುಂಬ ಒಳ್ಳೆಯದಾಗಬೇಕು. ಅಂದರೆ ನೀವು ಒಂದಿತಲೂ ಕೂಡ ವೃಷಭ ರಾಶಿಯರು ಶಿವನ ಆರಾಧಿಸೋದು, ವಿಷ್ಣುನ ಆರಾಧನೆ ಮಾಡೋದು ತುಂಬ ಪಾಸಿಟಿವ್ನ ಕೊಡುತ್ತೆ. ನಂದಿಯನ್ನು ಪೂಜೆ ಮಾಡೋದ್ರಿಂದ ವೃಷಭ ರಾಶಿಯರಿಗೆ ತುಂಬ ಒಳ್ಳೆಯದಾಗುತ್ತೆ. ನಂದಿ ಗ್ರಹನ ಬಹಳ ವಿಶೇಷವಾಗಿ ನಂದಿನ ಪೂಜಿಸೋದು, ನಂದಿಗೆ ಮಾಲೆ ಹಾಕೋದು, ನಿಜವಾದ ಹಸುವಿಗೆ ಪೂಜೆ ಮಾಡೋದು, ನಿಜವಾದ ಎತ್ತಿಗೆ ಪೂಜೆ ಮಾಡೋದು, ಇದೆಲ್ಲವೂ ಕೂಡ ವೃಷಭ ರಾಶಿ ಒಳ್ಳೆಯದಾಗುತ್ತೆ. ಮತ್ತು ತೆಂಗಿನಕಾಯಿನಲ್ಲಿ ನಿಮ್ಮ ದೃಷ್ಟಿಯನ್ನು ತೆಗೆದು ಹೊಡೆಯೋದು, ದೇವಸ್ಥಾನದಲ್ಲಿ ನಿಮ್ಮ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿನ ದೃಷ್ಟಿ ತೆಗೆದು ಹೊಡೀರಿ. ಹಾಗಾಗಿ ದೃಷ್ಟಿನ ಹೊಡೆದಷ್ಟು ನಿಮಗೆ ನೆಗೆಟಿವ್ ಆಗೋಲ್ಲ. ನೆಗೆಟಿವಿಂದ ಒಂದಲ್ಲ ಒಂದು ಸಮಸ್ಯೆಗಳು ಬೀಳೋದ್ರಿಂದ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರಾ. ತುಂಬ ಬ್ರಿಲಿಯಂಟ್ ಸಕ್ಸಸ್ಸನ್ನು ಕೊಡುತ್ತೆ, ಬ್ರಿಲಿಯಂಟ್ ಯೋಗವನ್ನು ಕೊಡುತ್ತೆ, ಬ್ರಿಲಿಯಂಟ್ ವೈಬ್ರೇಷನ್ ಕೊಡುತ್ತೆ. ಬ್ರಿಲಿಯಂಟಾಗಿ ಯೋಗವನ್ನು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಅದ್ಭುತವಾದ ಒಂದು ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಅದ್ಭುತವಾದ ವೆಯ್ಟಿಂಗ್ ಸಕ್ಸಸ್ಸನ್ನು ಕೊಡ್ತಾರೆ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಬೇಕು, ಲೈಫಲ್ಲಿ ಚೆನ್ನಾಗಿರಬೇಕು, ನಿಮ್ಮ ಲೈಫಲ್ಲಿ ತುಂಬ ವೈಬ್ರೇಷನ್ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಗೆ ಯೋಗದ ಮೇಲೆ ಯೋಗ ಬರುತ್ತೆ.
ಹಾಗಾಗಿಯೇ ನಿಮ್ಮ ಯೋಗದಲ್ಲಿ ಶನಿ ದೃಷ್ಟಿಗೋಸ್ಕರ ನೀವು ತಿನ್ನಲಾರ ದರ್ಶನ ಮಾಡಿ ಶನಿ ದೃಷ್ಟಿ ರಾಶಿ ಮೇಲೆ ಬೆಳೆದ ಆವಾಗ ಎಷ್ಟು ತಿನ್ನಲಾರಿಗೆ ಹೋಗ್ತಿರೋ ಅಷ್ಟು ನಿಮ್ಗೆ ಒಳ್ಳೆ ಪಾಯಿಂಟ್ಸ್ ಕೊಡ್ತಾನೆ. ಎಷ್ಟು ಪಾಯಿಂಟ್ಸ್ ಕೊಡೋದ್ರಿಂದಲೂ ಕೂಡ ಲಾಭವನ್ನು ಪಡ್ಕೊಳ್ಳಿ. ಒಳ್ಳೆಯದಾಗಲಿ.